ಇನ್ನು ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಧಾರವಾಡದ ಹೈಕೋರ್ಟ್ ಪೀಠ. ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಧಾರವಾಡದ ಹೈಕೋರ್ಟ್ ಪೀಠ. ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಧಾರವಾಡದ ಹೈಕೋರ್ಟ್. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದ್ದಂತ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದ್ದಾರೆ ಧಾರವಾಡದ ಹೈಕೋರ್ಟ್ನ ನ್ಯಾಯಾಧೀಶರು. ಅರ್ಜಿ ವಿಚಾರಣೆಯನ್ನ ಜನವರಿ 27ಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರಿಂದ ಆದೇಶ ಹೊರಡಿಸಲಾಗಿದೆ. ಜನವರಿ 27ಕ್ಕೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂಥ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಲೋಕಾಯುಕ್ತರು ನಾಳೆಯೊಳಗೆ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು. ಅರ್ಜಿಯ ವಿಚಾರಣೆಯನ್ನು ಜನವರಿ 27ಕ್ಕೆ ಮುಂದೂಡಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರ ಪೀಠ ಈಗ ಆದೇಶವನ್ನು ಕೊಟ್ಟಿದೆ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದಂಥ ಅರ್ಜಿಯ ವಿಚಾರಣೆಯನ್ನು ಜನವರಿ 27ಕ್ಕೆ ವಿಚಾರಣೆ ನಡೆಸೋದಾಗಿ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರ ಪೀಠದಿಂದ ಈಗ ಆದೇಶ ಹೊರಬಿದ್ದಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿದಂಥ ಅರ್ಜಿಯ ವಿಚಾರಣೆಯನ್ನು ಜನವರಿ 27ಕ್ಕೆ ಮಾಡೋದಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ತಿಳಿಸಿದ್ದಾರೆ. ಜೊತೆಗೆ ಲೋಕಾಯುಕ್ತರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾಳೆ ಸಂಜೆ ಒಳಗಡೆ ಲೋಕಾಯುಕ್ತರು ತಮ್ಮ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ. ಜೊತೆಗೆ ಕಕ್ಷಿದಾರರು ಎಲ್ಲ ಪ್ರತಿಗಳನ್ನು ಪಡಿಲಿಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈತ ದೂರುದಾರ ಸ್ನೇಹಮಯಿ ಕೃಷ್ಣರ ಪರ ಮಣಿಂದರ್ ಸಿಂಗ್ ವಾದವನ್ನ ಮಾಡಿದ್ರೆ ಅತ್ತ ಸಿಎಂ ಸಿದ್ದರಾಮಯ್ಯರ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಈಗ ಎಂ ನಾಗಪ್ರಸನ್ನರ ನೇತೃತ್ವದ ಪೀಠದಿಂದ ಆದೇಶವನ್ನ ಹೊರಡಿಸಿದೆ. ಅರ್ಜಿ ವಿಚಾರಣೆ ಜನವರಿ 27ಕ್ಕೆ ಮಾಡೋದಾಗಿ ಆದೇಶವನ್ನ ಎಂ ನಾಗಪ್ರಸನ್ನ ಅವರು ನ್ಯಾಯಾಧೀಶರ ಪೀಠದಿಂದ ಕೊಟ್ಟಿದ್ದಾರೆ. ಇನ್ನು ಲೋಕಾಯುಕ್ತರು ವರದಿಯನ್ನು ನೀಡಬೇಕು ಅಂತ ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನರಿಂದ ಈ ಆದೇಶ ಹೊರಬಿದ್ದಿದೆ. ಮುಂದಿನ ವಿಚಾರಣೆಯ ದಿನಾಂಕಕ್ಕೂ ಮುಂಚೆಯೇ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋ ಸೂಚನೆಯನ್ನು ಎಂ ನಾಗಪ್ರಸನ್ನ ಅವರು ಕೊಟ್ಟಿದ್ದಾರೆ. ಲೋಕಾಯುಕ್ತರ ನಡೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಬೇಸರವನ್ನು ಹೊರಹಾಕಿದ್ದಾರೆ. ವರದಿಯನ್ನು ಸಲ್ಲಿಕೆ ಮಾಡಬೇಕಲ್ವಾ? ಪ್ರಕರಣ ಲೋಕಾಯುಕ್ತರ ಮುಂದೆ ಬಂದರೆ ಲೋಕಾಯುಕ್ತರು ಇದನ್ನು ತನಿಖೆ ಮಾಡಿ ಏನೆಲ್ಲ ಆಯಿತು ಅನ್ನೋ ವರದಿಯನ್ನು ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ, ಇಲ್ಲಿ ತನಕ ಯಾಕೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನೇರವಾಗಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರಶ್ನಿಸಿದ್ದಾರೆ ಕೋರ್ಟ್ನಲ್ಲಿ. ಈತ ಸಿಎಂ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್, ಅತ್ತ ದೂರುದಾರ ಸ್ನೇಹಮಯಿ ಕೃಷ್ಣರ ಪರ ಮಣಿಂದರ್ ಸಿಂಗ್ ವಾದವನ್ನು ಮಾಡಿದ್ರು. ಅದಕ್ಕೆ ಜನವರಿ 27ಕ್ಕೆ ಅರ್ಜಿಯ ವಿಚಾರಣೆ ಮಾಡೋಣ ಅಂತ ಸಮಯವನ್ನು ಕೊಟ್ಟಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಲೋಕಾಯುಕ್ತರ ನಡೆಗೆ ಬೇಸರವನ್ನು ವ್ಯಕ್ತಪಡಿಸಿ ಆದಷ್ಟು ಬೇಗನೆ ಮುಂದಿನ ವಿಚಾರಣೆಯ ಒಳಗಾಗಿ ಲೋಕಾಯುಕ್ತರು ತಮ್ಮ ತನಿಖಾ ವರದಿಯನ್ನು ಕೋರ್ಟ್ ಮುಂದೆ ಸಲ್ಲಿಕೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಅರ್ಜಿಯ ವಿಚಾರಣೆ ಜನವರಿ 27ಕ್ಕೆ ಹೋಗಿದೆ. ಅರ್ಜಿದಾರರ ಪರ ವಕೀಲರ ವಾದ ಏನಿತ್ತು, ಸಿಎಂ ಪರ ವಕೀಲರ ಪ್ರತಿವಾದ ಏನಿತ್ತು ಕೋರ್ಟ್ನಲ್ಲಿ ವಿಷ್ಣು ಪ್ರಸಾದ್? ಖಂಡಿತ ಮಧುಸೂದನ್, ಇವತ್ತು ಅರ್ಜಿ ವಿಚಾರಣೆಯನ್ನ ಧಾರವಾಡ ಏಕಸದಸ್ಯ ಪೀಠದಲ್ಲಿ ಎಂ ನಾಗಪ್ರಸನ್ನ ಅವರ ಬೆಂಚ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸ ಆಯಿತು. ಈ ರೀತಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಮೊದಲಿನಲ್ಲಿ ಆರಂಭದಲ್ಲೇ ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂತಹ ಎಂ ಮಣಿಂದರ್ ಸಿಂಗ್ ಅವರು ಅರ್ಜಿಯ ವಾದವನ್ನ ಮಂಡಿಸುವಂತಹ ಕೆಲಸಕ್ಕೆ ಮುಂದಾದ್ರು. ಆದ್ರೆ ಇದಕ್ಕೆ ಮೊದಲೇ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಆಕ್ಷೇಪಣೆ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾದ್ರು. ಕಾರಣ ಏನಂತಂದ್ರೆ ಇವತ್ತು ನಿಗದಿಯಾಗಿರುವಂತದ್ದು ಹೈಕೋರ್ಟ್ನಲ್ಲಿ ಆಕ್ಷೇಪಣೆ ಸಲ್ಲಿಸುವಿಕೆ ಸೂಚನೆ ಕೊಡುವಂತ ನಿಗದಿಯಾಗಿರುವಂತದ್ದು. ಹೀಗಾಗಿ ಇವರ ವಾದವನ್ನು ಮಂಡಿಸುವ ಅವಶ್ಯಕತೆ ಇಲ್ಲ ಅಂತೇಳಿ ಅವರು ಮಧ್ಯ ಪ್ರವೇಶಿಸುವಂತ ಕೆಲಸವನ್ನು ಮಾಡಿದ್ರು. ಆಗ ಎಂ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ಒಂದು ಸ್ಪಷ್ಟಪಡಿಸಿದ್ದೇನೆಂತಂದ್ರೆ ಅವರ ಸಬ್ಮಿಷನ್ ಏನಿದೆ ಅದು ಮಾಡ್ಲಿ ಬಿಡಿ ಅಂತ ಅವರಿಗೆ ಸೂಚನೆ ಕೊಡುವಂತಹ ಮೂಲಕ ಮಣಿಂದರ್ ಸಿಂಗ್ ಅವರಿಗೆ ವಾದ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು. ಈ ರೀತಿ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಮಣಿಂದರ್ ಸಿಂಗ್ ಅವರು ಇವತ್ತು ಬಹಳ ದೊಡ್ಡದಾದಂತಹ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಪ್ರಕರಣದಲ್ಲಿ ಈಗಾಗಲೇ ತನಿಖೆಯನ್ನ ಇನ್ನು ಸಿಬಿಐ ಕೊಡಬೇಕು ಅನ್ನೋ ಮನವಿ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಕೆಲವೊಂದಷ್ಟು ಎಡವಟ್ಟುಗಳನ್ನ ಕೋರ್ಟ್ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಅವರು ಪ್ರಮುಖವಾದಂತಹ ಆರೋಪ ಮಾಡಿದ್ದೇನೆಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದ ಒಂದು ಟೀಮ್ ಏನಿದೆ, 3 ಜನ ಅಧಿಕಾರಿಗಳಿದ್ದಾರೆ, ಅವರು ಬಂದು ಮೂಡದಲ್ಲಿದ್ದಂತಹ ಕೆಲವೊಂದಷ್ಟು ಫೈಲ್ಗಳನ್ನ ಎತ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಸುಮಾರು 145 ಫೈಲ್ಗಳು ಈಗ ಅಲ್ಲಿ ಮಿಸ್ ಆಗಿರುವಂತದ್ದು. ಆ 145 ಫೈಲ್ಗಳೇನು ಮಿಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ
ಯಾವುದೇ ರೀತಿ ಲೋಕಾಯುಕ್ತ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿಲ್ಲ. ಯಾಕೆ ತಗೊಂಡೋಗಿದ್ರಿ, ಅದನ್ನ ತಗೊಂಡೋಗಿರೋದನ್ನ ವಾಪಸ್ ತಂದ್ಕೊಡಿ ಅಂತ ಕೇಳುವಂತಹ ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡಿಲ್ಲ. ಇದು ಮೇಲ್ನೋಟ ಕೆಲವೊಂದ್ ಕಡೆ ಸ್ಪಷ್ಟವಾಗಿ ಕಂಡುಬರ್ತದೆ ಅಂತಂದ್ರೆ ಪ್ರಕರಣದಲ್ಲಿ ತನಿಖೆ ಪಾರದರ್ಶಕವಾಗಿಲ್ಲ ಅನ್ನುವಂತಹ ಗಂಭೀರ ಆರೋಪ. ಅದಲ್ಲದೆ ಪ್ರಕರಣದಲ್ಲಿ ಗಂಭೀರ ಆರೋಪ ಕೇಳಿಬಂದ್ಬಿಟ್ಟು ಓರ್ವ ರಾಜಕಾರಣಿ ವಿರುದ್ಧ, ಪ್ರಭಾವಿಯ ವಿರುದ್ಧ ಇಂತಹ ಸಂದರ್ಭದಲ್ಲಿ ಪ್ರಕರಣವನ್ನ ಸ್ವತಂತ್ರ ತನಿಖಾ ಸಂಸ್ಥೆ ಕೊಡಬೇಕು, ಹೀಗಾಗಿ ಇದನ್ನ ಸಿಬಿಐ ಕೊಡಬೇಕು ಅಂತೇಳಿ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಮಧ್ಯಪ್ರವೇಶ ಮಾಡಿದಂತಹ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಇದು ಸಂಬಂಧ ಇಲ್ಲಿರುವಂತಹ ವಾದವನ್ನು ಇಲ್ಲಿ ಮಂಡಿಸ್ತಾ ಇದ್ದಾರೆ. ಈ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮಧ್ಯದಲ್ಲಿ ತಕರಾರಿತ್ತು ಅಂತ ಕೆಲಸವನ್ನು ಮಾಡಿದ್ರು. ಆಗ ನ್ಯಾಯಮೂರ್ತಿಗಳು ಕೂಡ ಸ್ಪಷ್ಟ ಕೇಳಿದ್ರು, ಈ ಸಿಎಂ ಪತ್ನಿಯ ಸೈಟ್ ಕೊಡಲಾಗಿದೆ, ಆ ಸೈಟ್ಗೆ ಸಂಬಂಧಿಸಿದಂತಹ ವಿಚಾರವೇ ಅಥವಾ ಬೇರೆ ವಿಚಾರವೇ ಅಂತ ಹೇಳಿ ಮಣಿಂದರ್ ಸಿಂಗ್ ಅವ್ರನ್ನ ಕೇಳುವಂತ ಕೆಲಸ ಆಯ್ತು. ಆಗ ಮಣಿಂದರ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ, ಇದು ಸ್ಪಷ್ಟವಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ಸುಮಾರು 145 ಈಗಾಗಲೇ ಕಡತಗಳು ನಾಪತ್ತೆ ಆಗಿದೆ. ಆ ಕಡತಗಳು ಇನ್ನೂ ಕೂಡ ಕೈಗೆ ಸಿಕ್ಕಿಲ್ಲ. ಜೊತೆಗೆ ಅದನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ಒಂದು ಪ್ರಕರಣವನ್ನ ಸಿಬಿಐ ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸುವಂತ ಕೆಲಸ ಮಾಡಿದ್ರು. ಇನ್ನ ಇದೇ ವೇಳೆಯಲ್ಲಿ ಆಕ್ಷೇಪಣೆ ಸಲ್ಲಿಸಿದಂತಹ ರವಿವರ್ಮ ಕುಮಾರ್ ಅವರು ಮತ್ತು ಮನು ಸಿಂಗ್ ಅವರು ಇವರು ಸಂಬಂಧ ಇಲ್ಲಿರುವಂತಹ ವಾದವನ್ನು ಮಂಡಿಸಿದ್ದಾರೆ ಅಂತೇಳಿ ಪುನಃ ಪ್ರತಿವಾದವನ್ನು ಮಂಡಿಸಿದ್ರು. ಜೊತೆಗೆ ಇದನ್ನ ಆಲಿಸಿದಂತಹ ನ್ಯಾಯಾಲಯ ಈಗ ಅರ್ಜಿ ವಿಚಾರಣೆಯನ್ನು 27ಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸವನ್ನು ಮಾಡಿದೆ. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಇವತ್ತಿನ ತನಕ ತನಿಖಾ ವರದಿಯನ್ನು ಕೊಡೋದಕ್ಕೆ ಸೂಚನೆ ಕೊಡುವಂತಹ ಕೆಲಸವನ್ನು ಹೈಕೋರ್ಟ್ ಮಾಡಿತ್ತು. ಆದ್ರೆ ಅದನ್ನು ಕೊಡದಿದ್ದಂತಹ ಸಂದರ್ಭದಲ್ಲಿ ಲೋಕಾಯುಕ್ತದ ವಿರುದ್ಧವೂ ಕೂಡ ನ್ಯಾಯಮೂರ್ತಿಗಳು ಕೆಲ ಕಾಲ ಗರಂ ಆದ್ರು. ಜೊತೆಗೆ ಮುಂದಿನ ವಿಚಾರಣೆ ಒಂದು ದಿನ ಮುಂಚಿತವಾಗಿ ಅಂದ್ರೆ 27ಕ್ಕೆ ಅಂತಂದ್ರೆ 26ರ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ತನಕ ಆಗಿರುವಂತಹ ಸಂಪೂರ್ಣ ತನಿಖಾ ವರದಿಯನ್ನ ಹೈಕೋರ್ಟ್ ಮುಂದೆ ಇಡಬೇಕಾಗುತ್ತೆ. ಅದಾದ ಬಳಿಕ ಅಂದೇ ವಿಚಾರಣೆಯನ್ನ ನಡೆಸಲಿದೆ ನ್ಯಾಯಾಲಯ. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ.